ಇವರೆಲ್ಲ ನೀಚ ರಾಜಕಾರಣಿಗಳೇ, ಯಾವುದೇ ಪಕ್ಷದಲ್ಲಿ ಇರಲಿ ಅವರು. ನೀಚ ರಾಜಕಾರಣಿ ಅಂದ್ರೆ ಯಾರು? ಇದರಲ್ಲಿ ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್, SDPI ಅಂತ ಅಲ್ಲ. ಯಾಕೆ ಬೇರೆ ಇಶ್ಯೂಸ್ ಎಲ್ಲ ಮಾತಾಡ್ತಾರೆ. ಇದು ಇಷ್ಟು ದೊಡ್ಡ ಒಂದು ಪ್ರಕರಣ ಆಗಿದೆ. ಒಂದು ಮಗುವಿದು ಭವಿಷ್ಯದ ಪ್ರಶ್ನೆ, ಒಂದು 20 ವರ್ಷದ ಹುಡುಗಿಯ ಭವಿಷ್ಯದ ಪ್ರಶ್ನೆ. ತಪ್ಪು ಅವಳು ಮಾಡಿದ್ದಾಳೆ, ಮಗುವಿಗೆ ಯಾಕೆ ಶಿಕ್ಷೆ ಕೊಡ್ತಾ ಇದ್ದೀರಾ? ಎಲ್ಲರಿಗೂ ನಮಸ್ಕಾರ. ನಾನು ಪ್ರತಿಭಾ ಕುಡಾಯಿ, ಹಿಂದುಳಿದ ವರ್ಗದ ಆಯೋಗದ ಸದಸ್ಯೆ. ಇಲ್ಲಿ ನನ್ನ ಜೊತೆ ನಮಿತಾ ಅವರಿದ್ದಾರೆ. ಎಲ್ಲರಿಗೂ ಲವ್, ಸೆಕ್ಸ್, ದೋಖಾ ಪ್ರಕರಣ ಪುತ್ತೂರಿದೇನಿದೆ ಇದರ ಬಗ್ಗೆ ಎಲ್ಲರಿಗೂ ಗೊತ್ತಿರುವಂತೆ ಯಾರು ವಿಕ್ಟಿಮ್ ಇದ್ದಾಳೆ ಅವಳ ತಾಯಿ ನಮಿತಾ ಅವರು ನನ್ನ ಜೊತೆ ಇದ್ದಾರೆ. ಅದೇ ರೀತಿ ಆಚಾರ್ಯ ಸಮಾಜದ ಓರ್ವ ಮಹಿಳೆ ಅರ್ಚನಾ ಅವರು ನನ್ನ ಜೊತೆ ಇದ್ದಾರೆ. ಎಲ್ಲರೂ ನಾವು ಇಷ್ಟು ಟೈಮಲ್ಲಿ DNA ಟೆಸ್ಟಿಗೆ ಅಂತ ಹೇಳಿ ಕಾಯ್ತಾ ಇದ್ವಿ. ಯಾಕೆಂದ್ರೆ ಹುಡುಗ ನಿರಾಕರಿಸ್ತಾ ಇದ್ದ, ಮಗು ನಂದಲ್ಲ ಅಂತ ಹೇಳಿ. ಆದರೆ ಹುಡುಗಿ ಕಂಟಿನ್ಯೂಸ್ ಆಗಿ ಹೇಳ್ತಾ ಇದ್ದು, ನಾನು ಅವನ್ ಬಿಟ್ಟು ಬೇರೆ ಯಾರ ಜೊತೆನೂ ಹೋಗ್ಲಿಲ್ಲ ಅಂತ ಹೇಳಿ. ಆದರೆ ಕಾನೂನಲ್ಲಿ ಯಾವ ರೀತಿ ಇದೆ ಅಂದರೆ, ಸಾಕ್ಷಿ ಆಧಾರದ ಮೇಲೆ ನಾವು ಮಾತಾಡಬೇಕಾಗ್ತದೆ. ಯಾರೋ ಹೇಳ್ತಾರೆ, ಯಾರೋ ಹೇಳೋದಿಲ್ಲ ಅಂತ ಹೇಳಿ ನಾವು ಅದಕ್ಕೆ ಸಮರ್ಥಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ಸೊ ತುಂಬ ಪೇಷನ್ಸಿಂದ ನಾವೆಲ್ಲ ವೆಯ್ಟ್ ಮಾಡ್ತಾ ಇದ್ದಿದ್ದು DNA ಟೆಸ್ಟಿಗೆ. DNA ರಿಪೋರ್ಟ್ ಬಂದಿದೆ. DNA ಯಾರು ಮ್ಯಾನಿಪುಲೇಟ್ ಮಾಡಲಿಕ್ಕೆ ಆಗೋದಿಲ್ಲ. ನನಗಂತೂ ಯಾವ ರೀತಿಯ ಭಯ ಇರಲಿಲ್ಲ DNA ತಪ್ಪಾಗಿ ಬರ್ತದೆ ಅಂತ ಹೇಳಿ. ನನಗೆ 100% ಕಾನ್ಫಿಡೆಂಟ್ ಇತ್ತು, ಯಾವ ಮಗು ಇದಪ್ಪ ಯಾರು ಇದು ಕ್ಲಿಯರ್ ಆಗುತ್ತೆ ಅಂತ ಹೇಳಿ. ಇವಾಗ DNA ರಿಪೋರ್ಟ್ ಬಂದಿದೆ. ಹುಡುಗ ಯಾರಿದ್ದಾನೆ ಕೃಷ್ಣರಾವ್ ಅಂತ ಹೇಳಿ, ಅವನ ಹೆಸರು ಹೇಳಲಿಕ್ಕೂ ನನಗೆ ಇಷ್ಟ ಇಲ್ಲ. ಯಾಕೆಂದ್ರೆ ನಾವೆಲ್ಲ ಹಿಂದೂ ಧರ್ಮಕ್ಕೆ ಸೇರಿದವರು. ಕೃಷ್ಣ ಪರಮಾತ್ಮವನ್ನು ನಾವು ಪೂಜನೀಯ ಭಾವದಲ್ಲಿ ನೋಡ್ತೇವೆ. ಇಂಥ ನೀಚನಿಗೆ ಅವರ ಹೆಸರು ನನ್ನ ಬಾಯಲ್ಲಿ ಹೇಳಲಿಕ್ಕೆ ಈ ಮುಂದೆ ಇಷ್ಟಪಡಲ್ಲ. ನೀಚ ಅಂತಾನೆ ಅವನಿಗೆ ಹೆಸರಿಡ್ತೀನಿ. ಈಗ ಇಷ್ಟು ದಿನ ಆದ್ರೂ ಯಾವ ರೀತಿಯ ಬೆಳವಣಿಗೆ ನಡೀಲಿಲ್ಲ. ಕಾನೂನಾತ್ಮಕವಾಗಿ ಏನಾಗಬೇಕು ಅದು ಆಗ್ತಾ ಇರ್ತದೆ ಒಂದು ಕಡೆ. ಅದರಲ್ಲೂ ನನ್ನ ಕಾನ್ಫಿಡೆನ್ಸ್ ಇದೆ. ಮಿನಿಮಮ್ 10 ವರ್ಷ ಜೈಲ್ಗೆ ಹೋಗ್ತಾನೆ. ನಾವಿಷ್ಟು ದಿನ ಯಾಕೆ ಪೇಷನ್ಸ್ ಅಲ್ಲಿ ಕಾದದಂದ್ರೆ, ಒಂದೊಂದ್ಸಲ ಒಂದು ಮನುಷ್ಯ ತಪ್ಪು ಮಾಡಿದಾಗ ಎಲ್ಲರೂ ಮಾಡ್ತಾರೆ ಅವರ ಜೀವನದಲ್ಲಿ, ಬೇರೆ ಬೇರೆ ರೀತಿಯ ಬೇರೆ ಬೇರೆ ಲೆವೆಲ್ ಅಲ್ಲಿ ತಪ್ಪುಗಳನ್ನು ಮಾಡ್ತಾರೆ. ಬಟ್ ಅದನ್ನು ಸುಧಾರಿಸ್ಕೊಳ್ಬೇಕು. ಇಲ್ಲಿ ಇವರಿಬ್ರು ಮಾಡಿದ ತಪ್ಪಿಗೆ ಒಂದು ಮಗು ಬಲಿ ಆಗ್ತಾ ಇದೆ. ಪೂಜಾ ಅವಳು ಎಜುಕೇಟೆಡ್ ಆಗಿದ್ದಾಳೆ, ಅವಳಿಗೆ ಎಲ್ಲಿಯಾದ್ರೂ ಕೆಲಸ ಸಿಗ್ಬೋದು, ಅವಳ ಜೀವನ ದಾರಿ ಅವಳು ನೋಡ್ಕೊಳ್ತಾಳೆ, ಅದೇನು ದೊಡ್ಡ ಸಂಗತಿ ಅಂತ ಅಲ್ಲ. ಆದ್ರೆ ಕಾನೂನಿಗಿಂತ ಮೇಲಾಗಿ ಸಮಾಜ ಅನ್ನೋದು ಒಂದಿದೆ. ಸಮಾಜದಲ್ಲಿ ನಾವು ಇಷ್ಟೆಲ್ಲ ರೀತಿ ರಿವಾಜುಗಳನ್ನು ನಾವು ನಡೆಸ್ತಾ ಬರ್ತಾ ಇದ್ದೇವೆ. ಯಾಕೆಂದ್ರೆ ಈ ಕಾನೂನು ಬರುವ ಮೊದಲಿಂದಾನೇ ಈ ರೀತಿ ರಿವಾಜುಗಳು ನಮ್ಮ ಜೀವನವನ್ನು ಒಂದು ಕಟ್ಟುನಿಟ್ಟಲ್ಲಿ ಸಾಗಿಸ್ಲಿಕ್ಕೆ ಅದು ನಮಗೆ ಸಹಾಯ ಮಾಡಿದೆ. ಈ ಮ್ಯಾರೇಜ್ ಸಿಸ್ಟಮ್ ಆಗಿರ್ಬೋದು, ಪ್ರತಿಯೊಂದು ಎಲ್ಲ ರಿಚುವಲ್ಸ್ ನಮ್ಮ ಹಿಂದೂ ಧರ್ಮದಲ್ಲಿ ಆಗಲಿ ಅಥವಾ ಇತರ ಧರ್ಮದಲ್ಲಿ ಆಗಲಿ ಯಾವ ರೀತಿ ಇದೆ ಅದು ನಮ್ಮ ಜೀವನಕ್ಕೆ ಕನೆಕ್ಟ್ ಆಗಿರುವಂಥದ್ದು. ಕಾನೂನಾತ್ಮಕವಾಗಿ ಈಗ ನಾಳ್ದು ಅವನು ಕೋರ್ಟಲ್ಲಿ ಮದುವೆ ಆಗ್ತೇನೆ ಇಲ್ಲ, ಅದು ಅವನ ಡಿಸಿಷನ್, ಅವನು ಹೇಳ್ತಾನೆ. ಬಟ್ ನಾನು ಹೇಳೋದು ಅವ್ನು ಕಡ್ಡಾಯವಾಗಿ ಮದುವೆ ಆಗಲೇಬೇಕು. ಯಾಕೆಂದ್ರೆ ಅವನು ತಪ್ಪು ಮಾಡಿದ್ದಾನೆ. ಆ ಹುಡುಗಿಯು ತಪ್ಪು ಮಾಡಿದ್ದಾಳೆ, ಹುಡುಗನೂ ತಪ್ಪು ಮಾಡಿದ್ದಾನೆ. ಆದರೆ ಸಮಾಜಕ್ಕೆ ಒಂದು ಕೆಟ್ಟ ಮೆಸೇಜ್ ಹೋಗ್ತಾ ಇದೆ. ಇಂಥ ಪ್ರಕರಣ ನನ್ನ ಪ್ರಕಾರ ನನಗೆ ಗೊತ್ತಿದ್ದ ಮಟ್ಟದಲ್ಲಿ ಎಷ್ಟೋ ಕಡೆ ಮದುವೆಗಿಂತ ಮೊದಲು ಗರ್ಭಿಣಿ ಆದವರು ಎಷ್ಟೋ ಜನ ಹೆಣ್ಮಕ್ಳಿದ್ದಾರೆ. ಆದ್ರೆ ಬೆಳಕಿಗೆ ಬಂದಿಲ್ಲ. ಅದು ಇಲ್ಲಿ ಈ ಪ್ರಕರಣದಲ್ಲಿ ಏನಾಯ್ತು ಅಂದ್ರೆ, ಆ ಹುಡುಗಿಗೆ 7 ತಿಂಗಳಿರುವಾಗ ಅವರು ಪೊಲೀಸ್ ಸ್ಟೇಷನ್ ಮೆಟ್ಲು ಹಾಕಿದ್ದಾರೆ, ಕಂಪ್ಲೇಂಟ್ ಅನ್ನು ಲಾಂಚ್ ಮಾಡ್ತಾರೆ. ಅಲ್ಲಿ 2 ಫ್ಯಾಮಿಲೀಸ್ ಅನ್ನು ಕರೀತಾರೆ. 2 ಫ್ಯಾಮಿಲೀಸ್ ಅನ್ನು ಕರೆದು ಈ ಪೂಜನ ಫ್ಯಾಮಿಲಿ ಹತ್ರ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ನಾವು ನನ್ನ ಮಗನಿಗೆ 1 ತಿಂಗಳಲ್ಲಿ 21 ವರ್ಷ ಆಗ್ತದೆ, ಆವಾಗ ನಾವು ಮದುವೆ ಮಾಡಿಸಿ ಕೊಡ್ತೇವೆ ಅಂತ ಹೇಳಿ ಪ್ರಾಮಿಸ್ ಮಾಡ್ತಾರೆ. ಪ್ರಾಮಿಸ್ ಮಾಡಿ ಕೇಸ್ ಕೊಡಬೇಡಿ ಅಂತ ಹೇಳಿ ಹೇಳ್ತಾರೆ. ಸಹಜವಾಗಿ ಪ್ರತಿ ಸಲ ನಾವು ಕಾನೂನು ರೀತಿಯಾಗಿ ಹೋಗ್ಲಿಕ್ಕೆ ಆಗುದಿಲ್ಲ. ಯಾಕೆಂದ್ರೆ ಮನುಷ್ಯತ್ವ ಅನ್ನೋದು ಒಂದಿದೆ. ನಮ್ಮ ಜೀವನಕ್ಕೆ ನಾವು ಏನಾದ್ರೂ ಸರಿ ಮಾಡ್ಕೊಂಡು ಹೋಗ್ತೀವಿ ಅಂತಾದ್ರೆ ನಾವು ಆ ಪ್ರಕಾರ ಹೋಗ್ತೀವಿ. ಈಗ ನಾವು ಇವನ್ ಪೊಲೀಸ್ ಸ್ಟೇಷನ್ ಅಲ್ಲಿ
90% ಜನ ಪೊಲೀಸ್ ಸ್ಟೇಷನ್ ಅಲ್ಲಿ ಹೋಗಿ ಕಂಪ್ಲೇಂಟ್ ಮಾಡಿದ ಎಲ್ಲದೂ FIR ಆಗುದಿಲ್ಲ. ಮಾನವೀಯತೆ ದೃಷ್ಟಿಯಲ್ಲಿ ಅಲ್ಲೇ ಎಷ್ಟೋ ಸಲ ಸೆಟಲ್ಮೆಂಟ್ ಆಗಿ ಕಾಂಪ್ರಮೈಸ್ ಮಾಡಿಕೊಂಡು ಒಂದು ಸರಿ ರೀತಿಯಲ್ಲಿ ನಡೀತಾ ಇರ್ತದೆ. ಸೊ ಆ ನಿಟ್ಟಲ್ಲಿ ಇವ್ರು ಏನ್ ಮಾಡ್ತಾರೆ, ಕಂಪ್ಲೇಂಟ್ ಕೊಡದೆ ಒಪ್ಪಿಕೊಂಡು ಅಲ್ಲಿ ಜಸ್ಟ್ ಒಂದು ಬರೆಸಿ ಅಲ್ಲಿಂದ ಬರ್ತಾರೆ. ಇವತ್ತು ತೀರ್ಪು ಬಂದ ಮೇಲೂ ಈಗ ನಮ್ಮ ಜಿಲ್ಲೆ ಯಾವ ರೀತಿ ಇದೆ ಅಂದ್ರೆ ಹಿಂದುತ್ವ 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 ಬಿಟ್ರೆ ಬೇರೆ ಯಾವುದೂ ಸಬ್ಜೆಕ್ಟ್ ಇಲ್ಲ ನಮ್ಮ ಜಿಲ್ಲೆಯಲ್ಲಿ. ಈಗ ಯಾವ ರಾಜಕಾರಣಿಗಳು ಇಲ್ಲ. ಯಾಕೆ ಇಲ್ಲ ಅಂತಂದ್ರೆ ಪೂಜಾ ಒಂದು ಬಡ ಹೆಣ್ಣು ಮಗಳು. ಫಸ್ಟ್ ಪಾಯಿಂಟ್, ಆಚಾರಿ ಸಮಾಜ ಏನಿದೆ ಹಿಂದುಳಿದ ವರ್ಗಕ್ಕೆ ಸೇರಿದಂತ ಸಮಾಜ. ಅತಿ ಹಿಂದುಳಿದ ವರ್ಗದಲ್ಲಿ ನಾವು ಅವರನ್ನು ಕೌಂಟ್ ಮಾಡಬಹುದು. ಹ್ಯಾಂಡ್ ಫ್ಯೂ ಜನ ಒಂದು ಅಲ್ಪ ಸ್ವಲ್ಪ ಸ್ಥಿತಿವಂತರಾಗಿದ್ದಾರೆ. ಈ ಸಮುದಾಯದಲ್ಲಿ ಒಗ್ಗಟ್ಟಿಲ್ಲ. ಒಗ್ಗಟ್ಟಿಲ್ಲದ ಕಾರಣ ಇವರಿಗೆ ಕೇಳುವ ಗತಿ ಇಲ್ಲ. ಇವತ್ತು ಪೂಜಾ, ನಾನು ಇನ್ನೊಬ್ರು ಅವರ ಸಮಾಜಕ್ಕೆ ಇಂಥದ್ದೇ ಒಂದು ಅನ್ಯಾಯ ಆಗೇ ಆಗ್ತದೆ ಅಂತ ನಾನು ಭಾವಿಸ್ತೇನೆ. ರಾಜಕಾರಣಿಗಳಿಗೆ ಇದರಲ್ಲಿ ಏನೋ ಪೊಲಿಟಿಕಲ್ ಮೈಲೇಜ್ ಇಲ್ಲ. ಇದು ಹಿಂದೂ ಮುಸ್ಲಿಂ ಆಗಿದ್ರೆ ಇವತ್ತು ಇದರ ಚಿತ್ರಣವೇ ಬೇರೆ ಆಗ್ತಾ ಇತ್ತು. ಯಾವ ಲೆವೆಲ್ಗೆ ಹೋಗ್ತಾ ಇತ್ತು ಅಂದ್ರೆ ಎಷ್ಟು ಜನ ಇದರಲ್ಲಿ ಸಾಯ್ತಾ ಇದ್ರು, ಇದೆಲ್ಲ ನಾವು ನೋಡ್ತಾ ಬಂದಿದ್ದೇವೆ ನಮ್ಮ ಜಿಲ್ಲೆಯಲ್ಲಿ. ಇವತ್ತು ಈ ನೀಚ ರಾಜಕಾರಣಿಗಳು ಯಾರಿದ್ದಾರೆ, ಯಾರು ತುಟಿ ಬಿಚ್ತಾ ಇಲ್ಲ. ಈ ನೀಚ ರಾಜಕಾರಣಿಗಳಲ್ಲಿ ಒಬ್ಬ ಇವನಪ್ಪ, ಈ ನೀಚನಪ್ಪ ಅಲ್ಲಿ ಇದ್ದಾರೆ. ಅವರು ಇದರ ಬಗ್ಗೆ ಏನು ತುಟಿ ಬಿಚ್ತಾ ಇಲ್ಲ. ಸಮಾಜದಲ್ಲಿ ಎಲ್ಲದೂ ಕಾನೂನು ರೀತಿಯಾಗಿ ನಡೆಯುವುದಿಲ್ಲ. ಮತ್ತೆ ಇವರ ಸಮಾಜಕ್ಕೂ ನಾನು ಹೇಳಿದಿಷ್ಟೇ, ನಂಜುಂಡಿ ಅವರು ಬೆಂಗಳೂರಿಂದ ಇಲ್ಲಿ ಬಂದು ಪ್ರೆಸ್ ಮಾಡಿ ಇವರಿಗೆ ಸಪೋರ್ಟ್ ಮಾಡುವಂತದ್ದು ನನಗೆ ಬಾರಿ ಒಂದು ವಿಚಿತ್ರ ಕಾಣಿಸ್ತದೆ. ಯಾಕೆ ನಮ್ಮೂರಲ್ಲಿ ಯಾರು ಗಂಡಸರಿಲ್ವಾ? ನಮ್ಮೂರಲ್ಲಿ ಯಾರು ಗಂಡಸರಿಲ್ವಾ? ಪ್ರತಿಯೊಂದು ಮಾತಿಗೆ ಕೆಲವು ಸ್ವಾಮೀಜಿಗಳು ಬಂದು ಬಾಯಿ ಪಡ್ಕೊಳ್ತಾರೆ. ಅವರೆಲ್ಲ ಎಲ್ಲಿಗೆ ಹೋಗಿದ್ದಾರೆ? ಹೆಣ್ಣಂದ್ರೆ ಅಷ್ಟು ಕೀಳ? ಅದು ಹಿಂದೂ ಹೆಣ್ಣು ಮಗಳಂದ್ರೆ ಅಷ್ಟು ಕೀಳ? ಹಿಂದೂ ಹೆಣ್ಣು ಮಗಳು ಹಿಂದೂ ಹುಡುಗನನ್ನು ಲವ್ ಮಾಡಿದಂದಕ್ಕೆ ಇಷ್ಟೆಲ್ಲ ಆಗ್ತಾ ಇದೆಯಾ? ಹಿಂದೂ ಹೆಣ್ಣು ಮಗಳು ಮುಸಲ್ಮಾನನನ್ನು ಲವ್ ಮಾಡಿದ್ರೆ ಈ ಜಿಲ್ಲೆಯಲ್ಲಿ ಏನ್ ಆಗ್ತಾ ಇತ್ತು? ಯಾಕೆ ಎಲ್ಲದಕ್ಕೆ ರಾಜಕೀಯ ಬಣ್ಣ ಕೊಡ್ತೀರಿ? ಪ್ರತಿಯೊಬ್ಬರು ನಿಮ್ಮ ನಿಮ್ಮ ತಾಯಿ ಹೊಟ್ಟೆಯಿಂದ ಬಂದವರು. ಅವಳು ಒಬ್ಳು ಹೆಣ್ಣು. ನಿಮ್ಮ ಮನೆಯಲ್ಲಿ ಹೆಣ್ಣು ಮಕ್ಕಳು ಇರ್ತಾರೆ. ನಿಮ್ಮ ಹೆಣ್ಣು ಮಕ್ಕಳಿಗೆ ಈ ರೀತಿ ಆಗಿದ್ರೆ ನೀವು ಯಾವ ರೀತಿ ಪ್ರತಿಕ್ರಿಯಿಸ್ತಿದ್ರಿ? DNA ಟೆಸ್ಟ್ ಆಗಿ ಇಷ್ಟು ದಿನ ಆದ್ರೂ ಎಷ್ಟು ಜನ ನೀಚನ ಮನೆಗೆ ಹೋಗಿ ಅವನಿಗೆ ಒಂದು ರಿಕ್ವೆಸ್ಟ್ ಮಾಡಿದ್ರಿ, ಮದುವೆ ಆಗು, ಸಮಾಜಕ್ಕೆ ನೀನೊಂದು ತಪ್ಪು ಮೆಸೇಜ್ ಕೊಡ್ತಾ ಇದ್ದೀಯ ಅಂತ ಹೇಳಿ. ಹಿಂದೂ ಸಮಾಜ ಎಲ್ಲಿ ಹೋಗ್ತಾ ಇದೆ? ಹಿಂದೂ ಸಮಾಜ ನಮ್ಮ ಹಿಂದೂ ಯುವಕರಿಗೆ ಏನ್ ಹೇಳ್ತಾ ಇದೆ? ಇಷ್ಟು ಸಂಘಟನೆಗಳಿದ್ದಾರೆ, ಎಲ್ಲಿದ್ದಾರೆ ಲೀಡರ್ಸ್ಗಳು? ಎಲ್ಲಿದ್ದಾರೆ ಸಂಘಟನೆ ಲೀಡರ್ಸ್ಗಳು? ಎಲ್ಲಿದ್ದಾರೆ? ಯಾಕೆ ಯಾರು ಗಂಡಸರಲ್ವಾ ಇಲ್ಲಿ? ನಂಜುಂಡಿ ಒಬ್ಬರೇ ಗಂಡಸಿರುವುದ? ಅವರು ಅಲ್ಲಿ ಬೆಂಗಳೂರಿಂದ ಇಲ್ಲಿ ಬಂದು ಈ ಸಮಾಜಕ್ಕೆ ನ್ಯಾಯ ಕೊಡ್ಬೇಕಾ? ಇವರ ಸಮಾಜದವರು ಎಲ್ಲಿದ್ದಾರೆ? ನಾನು ಈ ವೇದಿಕೆಯಲ್ಲಿ ಹೇಳ್ತಾ ಇದ್ದೇನೆ, ಈ ಪ್ರಕರಣ ಇಲ್ಲಿಯೇ ಮುಗಿಯುವುದಿಲ್ಲ. ಕೋರ್ಟ್ ಅಲ್ಲಿ ಏನ್ ನಡಿಬೇಕು ನಡೀತದೆ. ಇಷ್ಟು ದಿನ ತಾಳ್ಮೆಯಲ್ಲಿದ್ದೆ. ಇವರು ಪೂಜಾ ನಮ್ಮ ಏನು ಮಾಡ್ತಾರೆ ಅದು ನನಗೆ ಅಗತ್ಯವೇ ಇಲ್ಲ. ಅಥವಾ ಅವರು ನೀವು ಪ್ರತಿಭಟನೆ ಮಾಡಬೇಡಿ ಅಂದ್ರೂ ನಾನು ಅದನ್ನು ಕೇಳುವವಳಲ್ಲ. ಯಾಕೆಂದ್ರೆ ಅದು ಪೂಜಾ ಪ್ರಶ್ನೆ ಅಲ್ಲ, ಇಲ್ಲಿ ಒಂದು ಹೆಣ್ಣು ಮಗಳ ಅಸ್ತಿತ್ವದ ಪ್ರಶ್ನೆ. ಅವನು ಮದುವೆ ಆಗುದಿಲ್ಲ ಅಂತಾದ್ರೆ ಮಲಗುವಾಗ ಅವನಿಗೇನು ತೊಂದರೆ ಇರ್ಲಿಲ್ವಾ? ಮಗು ಮಾಡುವಾಗ ಅವನಿಗೇನು ಪ್ರಾಬ್ಲಮ್ ಇರ್ಲಿಲ್ವಾ? ಅಲ್ಲಿ ಅವನಿಗೆ ಬಿಡುಗಡೆ ಯಾಕೆ, ಜಾಮೀನ್ ಯಾಕೆ ಆಗಿದೆ? ಜಾಮೀನ್ ಯಾಕೆ ಆಗಿದೆ ಅಂದ್ರೆ ಅವಳ ಒಪ್ಪಿಗೆಯಿಂದ ಮಲಗಿದ್ದಾಳೆ, ಮಗು ಮಾಡಿದ್ದಾಳೆ ಅಂತ ಹೇಳಿ ಜಾಮೀನ್ ಆಗಿದೆ ಅವಳಿಗೆ. ಆದ್ರೆ ಈಗ ಮದುವೆ ಆಗುದಿಲ್ಲ ಅಂತ ಹೇಳಿ ಇಟ್ ಈಸ್ ವರ್ಸ್ ದೆನ್ ಅ ರೇಪ್. ಇಟ್ ಈಸ್ ವರ್ಸ್ ದೆನ್ ಅ ರೇಪ್. ಈಗ ಯಾವ ರೀತಿ ಅವನ ಬೇಲ್ ಕ್ಯಾನ್ಸಲ್ ಆಗ್ತದೆ ನೋಡಿ. ನಾವು ಅವನಿಗೆ ಪನಿಷ್ಮೆಂಟ್ ಆಗ್ಬೇಕಂತ ಹೇಳುದಲ್ಲ, ಒಳ್ಳೆ ರೀತಿಯಲ್ಲಿ ಅವನು ಇನ್ನು 21 ವರ್ಷದ ಹುಡುಗ. ಆದ್ರೆ ಅವನ ಅಪ್ಪ ಅಮ್ಮ ಯಾರಿದ್ದಾರೆ, ಯಾವ ರೀತಿ ಸಂಸ್ಕೃತಿ ಕೊಟ್ಟಿದ್ದಾರೆ, ಯಾವ ರೀತಿ ಸಂಸ್ಕಾರ ಇದೆ ಅಂತ ಹೇಳಿ ಗೊತ್ತಾಗ್ತದೆ. ಅವರಿಗೆ ಸಂಸ್ಕಾರ ಇದ್ರೆ ಅಲ್ಲ ಅವರ ಮಗನಿಗೆ ಇರೋದು. ಒಂದು ಹುಡುಗನಿಗೆ ತಿದ್ದಿ ಅವನನ್ನು ಮದುವೆ ಮಾಡಿಸಲಿಕ್ಕೆ ಆಗುದಿಲ್ವಾ? ಅಟ್ಲೀಸ್ಟ್ ಸಮಾಜಕ್ಕೆ ಬೇಕಾಗಿ. ಬೇರೆ ಎಲ್ಲರೂ ಯಾರೆಲ್ಲ ತುಟಿ ಬಿಚ್ತಾ ಇಲ್ಲ, ಎಲ್ಲ ನೀಚ ರಾಜಕಾರಣಿಗಳೇ. ಯಾವುದೇ ಪಕ್ಷದಲ್ಲಿ ಇರ್ಲಿ ಅವರು. ನೀಚ ರಾಜಕಾರಣಿ ಅಂದ್ರೆ ಯಾರು? ಇದರಲ್ಲಿ ಬಿಜೆಪಿ, ಕಾಂಗ್ರೆಸ್, JDS, STBI ಅಂತ ಅಲ್ಲ. ಯಾಕೆ ಬೇರೆ ಇಶ್ಯೂಸ್ ಎಲ್ಲ ಮಾತಾಡ್ತಾರೆ. ಇದು ಇಷ್ಟು ದೊಡ್ಡ ಒಂದು ಪ್ರಕರಣ ಆಗಿದೆ. ಒಂದು ಮಗುವಿದು ಭವಿಷ್ಯದ ಪ್ರಶ್ನೆ.
ಒಂದು 20 ವರ್ಷದ ಹುಡುಗಿಯ ಭವಿಷ್ಯದ ಪ್ರಶ್ನೆ. ತಪ್ಪು ಅವಳು ಮಾಡಿದ್ದಾಳೆ, ಮಗುವಿಗೆ ಯಾಕೆ ಶಿಕ್ಷೆ ಕೊಡ್ತಾ ಇದ್ದೀರಾ? ಸಮಾಜಕ್ಕೆ ನೀವು ಏನ್ ಮೆಸೇಜ್ ಕೊಡ್ತಾ ಇದ್ದೀರಾ? ಮಗುವಿನ ವಿಷಯ ಬದಿಗೆ ಇಡುವ, ನಾವು ಸಮಾಜಕ್ಕೆ ಏನು ಮೆಸೇಜ್ ಕೊಡ್ತಾ ಇದ್ದೇವೆ? ಯಾರು ಸಹ ಯಾವ ರೀತಿ ಸಹ ಇರ್ಬೋದು, ಯಾರ ಜೊತೆ ಸಹ ಲೈಂಗಿಕ ಕ್ರಿಯೆ ಮಾಡಬಹುದು, ಮಕ್ಕಳು ಮಾಡಬಹುದು, ದಾರಿಯಲ್ಲಿ ಬಿಟ್ಟು ಹೋಗಬಹುದು ಅಂತ ಹೇಳ್ತಾ ಇದ್ದೇವೆ. ಇದಕ್ಕಿಂತ ಮೊದಲು ನಾವು ನೋಡಿದ್ದೇವೆ, ಕೆಲವು ಭಾಷಣಗಾರರು ಹೊರಗಡೆಯಿಂದ ಬಂದು ಹೇಳ್ತಾ ಇದ್ರು 10 ಮಕ್ಕಳು ಮಾಡಿ ಅಂತ ಹೇಳಿ. ಈಗ ಒಬ್ಬ ಒಂದು ಮಗು ಮಾಡಿದ್ದಾನೆ, ಆ ಮಗುಗೆ ಫಸ್ಟ್ ನ್ಯಾಯ ಕೊಡಿಸಿ. ಬಾಯಲ್ಲಿ ಭಾಷಣ ಹೇಳೋದು ಸುಲಭ, ಇಲ್ಲಾಂದ್ರೆ ಯಾರು ಬಂದು ಭಾಷಣ ಹೇಳ್ತಾ ಇದ್ರು, ಬಂದು ಈ ಮಗುವನ್ನು ಸಾಕ್ಲಿಕ್ಕೆ ದುಡ್ಡು ಕೊಡಿ, ತಿಂಗಳು ಖರ್ಚಿಗೆ. ಆ ಮಗುವಿಗೆ ಒಂದು ಅಪ್ಪ ಕೊಡಿ, ಮಗುವಿಗೆ ಒಂದು ಆ ಸಾಂಸಾರಿಕ ಜೀವನದ ಏನು ಸುಖ ಇದೆ ಅದನ್ನು ಕೊಡಿ. ಭಾಷಣ ಹೇಳೋದಷ್ಟು ಸುಲಭ ಅಲ್ಲ. ಎಲ್ಲರೂ ನೀಚರೇ. ಈಗ ಯಾರು ಮಾತಾಡ್ತಾ ಇಲ್ಲಲ್ಲ ನಮ್ಮ ಜಿಲ್ಲೆಯಲ್ಲಿ. ನಂಜುಂಡಿ ಅವರು ಬರ್ಬೇಕಲ್ಲ, ಇವರ ಸಮುದಾಯದವರು ಯಾರು ಇಲ್ಲ, ನಂಜುಂಡಿ ಅವರೊಬ್ಬರೇ. ಆಚಾರ್ಯ ಸಮಾಜಕ್ಕೆ ಸೇರಿದವರು ನಂಜುಂಡಿ ಅವರೊಬ್ಬರೇ. ಇವರು ಈ ರೀತಿ, ಈ ಸಮಾಜ ಈ ರೀತಿ ಸುಮ್ಮನಿದ್ರೆ ನೆನಪಿಟ್ಕೊಳ್ಳಿ, ಇನ್ನು ಬರುವ ದಿನಗಳಲ್ಲಿ ನಿಮ್ಮನ್ನು ಕೇಳುವವರು ಇರ್ಲಿಕ್ಕಿಲ್ಲ. ಆ ತಾಯಿ ಸಪೋರ್ಟ್ ಇಂದ ಅವಳು ಬದುಕಿದ್ದಾಳೆ. ಉಳಿದ ಹೆಣ್ಣು ಮಕ್ಕಳಾಗಿದ್ರೆ ಇಷ್ಟೊತ್ತಿಗೆಲ್ಲೋ ಬಾವಿಗೋ ಕೆರೆಗೋ ಹಾರಿ ಸಾಯ್ತಾ ಇದ್ರು. ಅವಳು ಬಂದು ಅವಳು ಏನ್ ತಪ್ಪು ಮಾಡಿದಾಳೆ ಅಂತ ಹೇಳಿ ಆ ನೀಚ ಚುಂಗಮ್ ಹಾಕೊಂಡು ಕಿಸೆ ಕೈ ಹಾಕೊಂಡು ಊರಿಡಿ ತಿರುಗ್ತಾರೆ ನಾಚಿಗೆಟ್ಟ. ಅವನ DNA ಅವನು ಯಾರಂತ ಗೊತ್ತಲ್ಲ, ಅವನ ಅಪ್ಪ ಅಮ್ಮ ಎಲ್ಲ ಪುತ್ತೂರಲ್ಲಿ ರಾಜಾರೋಷವಾಗಿ ತಿರುಗ್ತಾ ಇದ್ದಾರೆ. ಆ ಮಾನಗೆಟ್ಟವರಿಗೆ ನಾಚಿಗೆ ಮಾನ ಮರ್ಯಾದಿಲ್ಲ ಅಂತೆ. ಮತ್ತೆ ಈ ಹುಡುಗಿಗೆ ಏನ್ ಪ್ರಾಬ್ಲಮ್? ಅವಳು ಸಮಾಜದಲ್ಲಿ ತಲೆ ಎತ್ತಿ ಬದುಕಲಿಕ್ಕೆ ಅವಳಿಗೆ ಏನು ಪ್ರಾಬ್ಲಮ್ ಏನು? ಹೀಗೆ ಬಾಗಿಲು ಮುಚ್ಚಿ ಹೆದರಿ ಹೆಸರನ್ನು ಐಡೆಂಟಿಫೈ ಮಾಡದೆ ಅವಳು ಬದುಕಬೇಕಾ ಲೈಫಲ್ಲಿ? ಈ ನೀಚನಿಗೆ, ಇಂಥ ನೀಚನಿಂದಾಗಿ ಅವಳ ಲೈಫ್ ಹಾಳಾಗಿದೆ. ಏನು ಸಂಸಾರ ಲೈಫ್ ಅಂದ್ರೆ ಇವನೊಬ್ಬನೆಯ? ಅದಕ್ಕಿಂತ ಬಿಟ್ಟು ಬೇರೆ ಏನು ಲೈಫಲ್ಲಿ ಬೇರೆ ಯಾವುದು ಇಲ್ವಾ? ಜೀವನ ಅಂತ ಹೇಳಿ ಇಲ್ವಾ? ನಂದು ಪ್ರಶ್ನೆ ಇವನು ಮದುವೆ ಆಗ್ತಾ ಬಿಡ್ತಾ ಅದು ಪ್ರಶ್ನೆ ಅಲ್ಲ. ಸಮಾಜಕ್ಕೆ ಇದರಿಂದ ಒಂದು ಸರಿಯಾದ ಅಂತ್ಯ ಸಿಕ್ಬೇಕು, ಒಂದು ಮೆಸೇಜ್ ಹೋಗ್ಬೇಕು. ಈ ರೀತಿ ಒಬ್ಬ ಮಾಡಿದ್ದ, ಈ ರೀತಿ ಆಯ್ತು, ಉಳಿದವರು ಅದನ್ನ ನೋಡಿ ಹೆದರ್ಬೇಕು ಅಷ್ಟೇ. ಅವನ್ ಮದುವೆ ಆಗಿ ಅವನು ಇಷ್ಟು ದಿನ ನೋಡಿ ಒಂದು ಮಗು ಮುಖ ನೋಡ್ಲಿಕ್ಕೆ ಬರದವರು, ಅವನ ಮನೆಯವರಾಗ್ಲಿ ಪ್ರಾಮಿಸ್ ಮಾಡಿ ನೀವು ಡೆಲಿವರಿ ಮಾಡಿಸಿ ನಾವು ಇದ್ದೇವೆ, ನಾವು ಮದುವೆ ಮಾಡಿಸ್ತೇವೆ ಅಂತ ಹೇಳಿ ಅಷ್ಟು ಪ್ರಾಮಿಸ್ ಮಾಡಿದವರು, ಮಗು ಹೆತ್ತ ಮೇಲೆ ಒಂದು ದಿನ ಬರ್ಲಿಲ್ಲ, ಮಗು ನೋಡ್ಲಿಕ್ಕೆ ಬರ್ಲಿಲ್ಲ. ಈಗ ಇಷ್ಟು ಮುಖಂಡರು ಇಷ್ಟು ದಿನ ಆದ್ರೂ ಒಂದು ದಿನ ಅವನ ಮನೆ ಬಾಗಿಲಿಗೆ ಹೋಗ್ಲಿಲ್ಲ, ರಿಕ್ವೆಸ್ಟ್ ಮಾಡ್ಲಿಲ್ಲ. ನೋಡುವ, ಹೇಳ್ತೇವೆ ಅಂತ ಹೇಳ್ತಾರೆ ಬಿಟ್ರೆ ಬೇರೆ ಏನೂ ಇಲ್ಲ. ಅದೇ ಬೇರೆ ಸಮುದಾಯದವರು, ಬೇರೆ ಧರ್ಮದವರು ಆಗಿದ್ರೆ ಏನು ಮಾಡ್ತಾ ಇದ್ರು? ಜಸ್ಟ್ ಆಲೋಚನೆ ಮಾಡಿ, ಈ ಜಿಲ್ಲೆಯಲ್ಲಿ ಏನ್ ನಡೀತಾ ಇತ್ತು. ಹಾಗಾದ್ರೆ ಇಟ್ ಇಸ್ ಅಲೌಡ್. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈಗ ಹೊಸ ಒಂದು ರೆವಲ್ಯೂಷನ್ ಸ್ಟಾರ್ಟ್ ಆಗಿದೆ. ಯಾರ ಜೊತೆ ಸೇರ್ಬೋದು, ಮಕ್ಕಳು ಮಾಡ್ಬೋದು, ಆರಾಮದಲ್ಲಿ ಬಿಟ್ಟು ಹೋಗ್ಬೋದು. ಈಗ ಅವನ ಮನೆ ಮುಂದೆ ಪ್ರತಿಭಟನೆ ಮಾಡ್ತೀರಿ? 100% ಮತ್ತು ಮದುವೆ ಆಗ್ಲಿಕ್ಕೆ ಒಪ್ಪದಿದ್ರೆ ಏನ್ ಮಾಡ್ತೀವಿ? ಮತ್ತು ಮನೆ ನಾನು ಹೇಳಿದ್ದೆಲ್ಲ, ಇದನ್ನು ನೀವು ಯಾವ ರೀತಿ ಸಹ ತಕೊಳ್ಬಹುದು ಅಂತ. ನನ್ನ ಈ ಮಾತನ್ನು ನೀವು ಪಾಸಿಟಿವ್ ಆಗಿ ತಕೊಳ್ಬಹುದು, ನೆಗೆಟಿವ್ ಆಗಿ ತಕೊಳ್ಬಹುದು. ಸೊ ಸಮಾಜ ಅದಕ್ಕೆ ಉತ್ತರ ಕೊಡ್ತದೆ. ಸಮಾಜದಲ್ಲಿ ಬೇರೆ ಬೇರೆ ತರದ್ದು ಜನರಿದ್ದಾರೆ, ಅವರು ಅದಕ್ಕೆ ಉತ್ತರ ಕೊಡ್ತಾರೆ. ಅವರಲ್ಲಿ ಎಷ್ಟೋ ಜನರನ್ನು, ಇಡೀ ಸಮಾಜವನ್ನು, ಇಡೀ ಜಿಲ್ಲೆಯನ್ನು ಎದುರು ಹಾಕೊಂಡು ಬದುಕುವಷ್ಟು ಧೈರ್ಯ ಅವರಿಗೆ ಇದೆ ಅಂತ ಆದ್ರೆ ನಾವು ಅವ್ರು ನೋಡ್ಕೊಳ್ತೇವೆ. ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೆ, ನೀವು ನಿಮ್ಮ ಮಗನನ್ನು ಮದ್ವೆ ಮಾಡಿಸಿ ಅಂತ. ಆಗ ಅವ್ರು ಹೇಳಿದ್ರು, ಇಲ್ಲ ನನ್ನ ಮಗ ಹೇಳ್ತಾನೆ ಅದು ನನ್ನ ಮಗು ಅಲ್ಲ ಅಂತ. ಹಾಗಾಗಿ ಅದು ಕ್ಲಾರಿಫೈ ಆಗದೆ ನಾವು ಮದ್ವೆ ಎಲ್ಲ ಹೇಗೆ ಮಾಡುದು ಅಂತ ಹೇಳಿದ್ದಾರೆ. ಅಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕೈಕಾಲು ಹಿಡ್ದಿದ್ದಾರೆ, ನಮ್ಮ ಮಗ ತಪ್ಪು ಮಾಡಿದ್ದಾನೆ ಅಂತ ಹೇಳಿ ಕೈಕಾಲು ಹಿಡ್ದಿದ್ದಾರೆ. ಅದರ ನಂತರ ಹೇಳಿದ್ರು, ಅದು ಕರೆಕ್ಟ್ ಅಲ್ವಾ? ಈಗ ನಾವು ಯಾರನ್ನು ವಿ ಕಾಂಟ್ ಫೋರ್ಸ್ ಎನಿಬಡಿ ಅಲ್ಲ. ಯಾರು ಬಂದು ಹೇಳ್ತಾರೆ ಅವನು ನನ್ನ ಮಗು ಇದು ಅಪ್ಪ ಅಂತ ಹೇಳಿದ್ಕೊಳ್ಳಿ, ನಾವು ಅದನ್ನ ನಂಬಲಿಕ್ಕೆ ಆಗುದಿಲ್ಲ. ಕಾನೂನು ಅನ್ನೋದಿದೆ, ಟೆಸ್ಟಸ್ ಇದೆ, ಸೈಂಟಿಫಿಕ್ ನಾವು ಏನು ರಿಪೋರ್ಟ್ಸ್ ಇದೆ ಅದನ್ನ ಇಟ್ಕೊಂಡೇ ಮಾತಾಡ್ಬೇಕಲ್ವಾ? ಕಾನೂನು ಅದನ್ನೇ ಬಯಸ್ತದಲ್ವಾ? ಈಗ ಆಗಿದೆ ಅಲ್ವಾ? ಈಗ ಅದು ಮದುವೆ ಆಗ್ಬಹುದಲ್ವಾ? ಮತ್ತೆ ಯಾರೆಲ್ಲ ಜವಾಬ್ದಾರಿ ತಗೊಂಡಿದ್ರು ಈ ಸಂದರ್ಭದಲ್ಲಿ ಅವರು ಎದುರು ನಿಂತು ಮದುವೆ ಮಾಡಿಸ್ಬೇಕಲ್ವಾ? ಯಾಕೆ ಈಗ ಪೂಜಾ ಒಂದು ಒಳ್ಳೆ ಪೊಲಿಟಿಕಲ್ ಬ್ಯಾಕ್ ಗ್ರೌಂಡ್ ಇಂದ ಬಂದವಳು, ಅವಳ ಅಪ್ಪನ ಹತ್ರ ಬೇಕಾದಷ್ಟು ದುಡ್ಡಿದ್ದಿದ್ರೆ ಇಂಥ ಪರಿಸ್ಥಿತಿ ಇವರಿಗೆ ಬರ್ತಾ ಇತ್ತಾ? ಬರುವುದಿಲ್ಲ. ಈಗ DNA ಟೆಸ್ಟ್ ಬಂದಾಗಿದೆ. ನಾನು ಹೇಳುದಿಷ್ಟೇ, ಈಗ ಅವನು ಕೃಷ್ಣನದು ಅಂತ ಆಗಿದೆ ಅಲ್ವಾ ಮಗು, ಇನ್ನಾದ್ರೂ ಮುಂದೆ ಬಂದು ಮದ್ವೆಗೆ ಇದ್ ಮಾಡಬಹುದಲ್ವಾ? ಅವರ ಮನೆಯವರಾಗ್ಲಿ ಅವರಾಗ್ಲಿ
ಯಾವುದೇ ಇಷ್ಟವರೆಗೆ ಯಾವುದೇ ಇದು ಬಂದಿಲ್ಲ ನಮಗೆ, ಮದುವೆದಾಗಲಿ ಏನು ಇದು ಬಂದು ಮಾಡಿಸ್ತೇವೆ ಏನು ಅಂತ ಏನು ಸುದ್ದಿ ಇಷ್ಟವರೆಗಿಲ್ಲ. ಇಷ್ಟವರೆಗೆ ಹೇಳಿದಷ್ಟೇ, ಮಗು ನನ್ನದಲ್ಲ ಮಗು ನನ್ನದಲ್ಲ ಅಂತ. ಮಗಳು ಬೇರೆ ಹುಡುಗ ಇದ್ದಾನೆ, ತಾಯಿ ಸರಿ ಇಲ್ಲ ಹಾಗೆ ಅಂತ. ಈಗ ಗೊತ್ತಾಗಿದೆ ಅಲ್ವಾ ಮಗು ಅವನದೇ ಅಂತ. ಇನ್ನಾದ್ರೂ ಬಂದು ಮದುವೆಗೆ ಒಪ್ಕೊಳ್ಳಿ ಅಂತಾನೆ ನಾನು ಕೇಳುದು. ಬರ್ಲಿ ಅಂತ ಹೇಳ್ತಾ ಇದ್ರಿ, ಮನೆ ಹೋಗಿ ಅವರನ್ನ ರಿಕ್ವೆಸ್ಟ್ ಮಾಡುವ ಅಥವಾ ಸಂಪರ್ಕಿಸುವ ಪ್ರಯತ್ನ ಏನೋ ಮಾಡಿದ್ದೀರಾ ಅಥವಾ ಸಫಲ ಆಗಿದೆಯಾ? ಎಲ್ಲ ನಂಜುಂಡಿ ಸರ್ ನೊಟ್ಟಿಗೆ ನಾವು ಎಲ್ಲ ಕಡೆ ಹೋಗಿದ್ದೇವೆ ಸರ್, ಎಲ್ಲ ಕಡೆ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೇವೆ. ಈಗ ನಮ್ಮ ನಂಜುಂಡಿ ಸರ್ ಇದ್ದ ಕಾರಣ ಇದಲ್ಲೆಲ್ಲ ನಮ್ಮನ್ನು ಕರ್ಕೊಂಡು ಹೋಗಿ ರಿಕ್ವೆಸ್ಟ್ ಮಾಡಿಸ್ಲಿಕ್ಕೆ ಅಂದ್ರೆ ನಾವಾಗಿ ಡೈರೆಕ್ಟ್ ಹೋಗಿ ಮಾತಾಡ್ಲಿಕ್ಕೆ ಆಗಲ್ಲ, ಯಾಕಂದ್ರೆ ನಮ್ಮ ಕಾಲ್ ಎಲ್ಲ ಬ್ಲಾಕ್ ಅಲ್ಲಿ ಹಾಕಿಟ್ಟಿದ್ದಾರೆ. ಅವಾಗಲೇ ಯಾವುದು ಹೋಗ್ತಾ ಇಲ್ಲ ಕಾಲ್ ಯಾವುದು. ನಂಜುಂಡಿ ಹತ್ರ ಮಾತಾಡಿದ್ದಾರೆ, ನಂಜುಂಡಿ ಸರ್ ಹತ್ರ ಮಾತಾಡಿದ್ದಾರೆ, ಅವರು ಹೋಗ್ತಾ ಇಲ್ಲ, ಯಾವುದಕ್ಕೂ ಮುಂದೆ ಬರ್ಲಿಕ್ಕೆ ಅವ್ರು ಹೋಗ್ತಾ ಇಲ್ಲ. ಅದೇ ಅಂದ್ರೆ ಡಿಎನ್ ಅಷ್ಟು ಬರ್ಲಿ ಅಂತಾನೆ ಅವ್ರು ಕಾಯ್ತಿದ್ದದು. ನಮ್ಮ ಮಗನಿಗೆ ಇಷ್ಟ ಇಲ್ಲ ಮದ್ವೆ ಆಗ್ಲಿಕ್ಕೆ ಅಂತ. ಅಲ್ಲ, ಇಷ್ಟ ಇಲ್ಲ ಅಂತ, ಅವನಿಗೆ ಮಗು ಮಾಡುವವರೆಗೆ ಇಷ್ಟ ಇತ್ತು. ಅಲ್ಲ, ಅದ್ರ ಮೊದಲು ಒಂದು ತಿಂಗಳ ಹಿಂದೆ ಹೇಳಿದ್ರಂತೆ ಸ್ಟೇಷನ್ಗೆ ಬಂದು ಮದುವೆ ಮಾಡಿಸ್ತೀವಿ. ಹೌದು, ಅವ್ರು ಹೇಳಿದ್ರು ನಾವೇ ಮಾಡಿಸಿ ಕೊಡ್ತೇವೆ, ಕಂಪ್ಲೇಂಟ್ ಎಲ್ಲ ಮಾಡಬೇಡಿ ಅಂತ ಹೇಳಿದ್ದಾರೆ. ನಾವೇ ಮಾಡಿ ಕೊಡ್ತೇವೆ, ನೀವು ಕಂಪ್ಲೇಂಟ್ ಎಲ್ಲ ಮಾಡಬೇಡಿ ಅಂತ ಹೇಳಿದ್ದಾರೆ. ಈಗ ಅದೇ ನಾನು ಹೇಳಿದ್ದೆಲ್ಲ, ಮದುಮಗ ಅವನು ನೀಚನಿಗೆ ಇಷ್ಟ ಇಲ್ಲ ಅಂತೆ, ಅವನಿಗೆ ಇಷ್ಟ ಇಲ್ಲ ಅಂತೆ. ಮೇ ಬಿ ಅವನು ಬೇರೆ ಯಾರನ್ನು ಮತ್ತೆ ನೋಡಿ ಬೇರೆ ಎಲ್ಲಾದ್ರೂ ಮಾಡ್ತಾ ಇದ್ದಾನ ಗೊತ್ತಿಲ್ಲ, ಇನ್ನೊಂದು ಮಗು ರೆಡಿ ಮಾಡ್ತಾ ಇದ್ದಾನ ಗೊತ್ತಿಲ್ಲ. ಇವನಪ್ಪ ಇನ್ನು ಅಲ್ಲಿ ಆಶ್ರಮ ಓಪನ್ ಮಾಡೋದು ಒಳ್ಳೇದು ಪುತ್ತೂರಲ್ಲಿ. ಅಮ್ಮ ಹೇಗೂ ಕೆಲಸ ಬಿಟ್ಟಿದ್ದಾರಂತೆ, ಟೀಚರ್ ಆಗಿದ್ರು. ಅಲ್ಲೇ ಇವನು ಮಗ ಬೇಕಾದ ಕಡೆ ಮಕ್ಕಳು ಮಾಡ್ತಾ ಇರ್ತಾನೆ, ಇವರು ಒಂದು ಆಶ್ರಮ ಮಾಡೋದು ಒಳ್ಳೇದು. ಮತ್ತೆ ಅವರು ಸಂಸಾರ ಮಾಡ್ತಾರೆ ಇಲ್ಲ ಅದೆಲ್ಲ ಅವರವರಿಗೆ ಬಿಟ್ಟದ್ದು, ಅವ್ರ ಪರ್ಸನಲ್ ಲೈಫ್ ಅದು. ಅದರಲ್ಲಿ ಅವರಿಬ್ಬರು ಯಾವ ರೀತಿ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಾರೆ ಅದು ಅವರಿಗೆ ಬಿಟ್ಟದ್ದು. ಆಗ ನಾವು ಹೋಗಿ ಇಂಟರ್ಫಿಯರ್ ಆಗ್ಲಿಕ್ಕೆ ಆಗುದಿಲ್ಲ. ಈಗ ಯಾರೋ ಒಬ್ರು ಗಂಡ ಹೆಂಡತಿ ಡೈವರ್ಸ್ ತಗೊಳ್ತೇವೆ ಅಂತ ಹೇಳಿದ್ರೆ ನಾವು ಬಂದು ಈ ರೀತಿ ಕುತ್ಕೊಂಡು ಪ್ರೆಸ್ ಮಾಡಿ ಹೋರಾಟ ಮಾಡಿ ಇಲ್ಲ ನೀವು ಡೈವರ್ಸ್ ತಗೊಳ್ಬೇಡಿ ಅಂತ ನಾವು ಹೇಳ್ತೇವೆ? ಇಲ್ಲ, ಅದು ಅವರಿಗೆ, ಇಟ್ ಇಸ್ ದರ್ ಪರ್ಸನಲ್ ಚಾಯ್ಸ್. ಬಟ್ ಇದು ಅವರ ಪರ್ಸನಲ್ ಚಾಯ್ಸ್ ಅಲ್ಲ. ಬಿಕಾಸ್ ನಮ್ಮ ಸಮಾಜ ಇದಕ್ಕೆ ಕನೆಕ್ಟೆಡ್ ಆಗಿದೆ. ನಮ್ಮ ಸಮಾಜದಲ್ಲಿ ತುಂಬಾ ಜನ ಹೆಣ್ಣು ಮಕ್ಕಳಿದ್ದಾರೆ, ಪ್ರಾಯಕ್ಕೆ ಬಂದ ತುಂಬಾ ಜನ ಗಂಡು ಮಕ್ಕಳಿದ್ದಾರೆ. ನಾವು ಸಮಾಜಕ್ಕೆ ಒಂದು ನೀತಿಯನ್ನು ಹೇಳಿಕೊಡ್ತಾ ಇದ್ದೇವೆ ಈ ಕೇಸಿನ ಮುಖಾಂತರ. ಈವಾಗ ಕೊಡುವಂತ ನೀತಿ ಏನಂದ್ರೆ ಯಾರು ಯಾರ ಜೊತೆ ಸಹ ಮಲಗಬಹುದು, ಮಕ್ಕಳು ಮಾಡಬಹುದು, ಬಿಡಬಹುದು ಅಂತ ಹೇಳುವ ನೀತಿ ಇಲ್ಲಿವರೆಗಿದ್ದು. ಅದಾಗಬಾರ್ದು ನಮ್ಮ ಸಮಾಜದಲ್ಲಿ. ಅವನು ಮದುವೆ ಆಗ್ಲಿ, ನಾನು ಹೇಳಿದ್ದಲ್ಲ, ನಾನೇ ನಿಂತು ಮದುವೆ ಮಾಡಿಸ್ತೇನೆ, ಎಲ್ಲ ಖರ್ಚು ವೆಚ್ಚಗಳು ಏನಿದೆ ನಾನೇ ಕೊಡ್ತೀನಿ. ಏನು ಅವ್ರಿಗೆ ಏನ್ರಿ ಯಾವ ರೀತಿಯ ಸಪೋರ್ಟ್ ಬೇಕು ನಾವು ಕೊಡ್ತೀವಿ. ಬಟ್ ಸಮಾಜದಲ್ಲಿ ಒಂದು ಒಳ್ಳೆ ಎಕ್ಸಾಂಪಲ್ ಆಗಿ ಬದುಕಲಿ ಅವರು. DNA ಆಗಿ ಇಷ್ಟು ದಿನ ಆದ್ರೂ ಯಾಕೆ ಅವರು ದೇ ಡಿಡ್ ನಾಟ್ ಕಮ್ ಫಾರ್ವರ್ಡ್? ಯಾಕೆ ಮುಂದೆ ಬರ್ಲಿಲ್ಲ ಮದುವೆ ಮಾಡಿಸ್ಲಿಕ್ಕೆ? ಭಟ್ರು ಸಿಕ್ಲಿಲ್ವಾ? ದಿನ ಸಿಕ್ಲಿಲ್ವಾ? ಮುಹೂರ್ತ ಸಿಕ್ಲಿಲ್ವಾ? ಏನ್ ಸಿಕ್ಲಿಲ್ಲ? ಏನು ಅವ್ರ ಎಕ್ಸ್ಪೆಕ್ಟೇಷನ್ ಏನು? ಮಾಧ್ಯಮದವರು ಒಂದು ದಿನ ಆದ್ರೂ ಆ ಹುಡುಗನ ಹತ್ರ ಮಾತಾಡಿಸಿದ್ದೀರಾ? ಮಾತಾಡ್ಲಿಕ್ಕೆ ನಿಮ್ಗೆ ಅವ್ರು ಅವಕಾಶ ಮಾಡಿಕೊಟ್ಟಿದ್ದಾರಾ? ಕೃಷ್ಣರಾವ್ ಹತ್ರ ಮಾತಾಡಿದ್ರೆ ಇಷ್ಟು ದೊಡ್ಡ ಪ್ರಕರಣ, ಈ ಹೆಂಗ್ಸ್ ಇಷ್ಟು ಸಲ ಬಂದು ಇಲ್ಲಿ ಕೂತ್ಕೊಳ್ತದೆ, ಅಳ್ತದೆ, ಮಾತಾಡ್ತದೆ. ಆ ಹುಡುಗಿ ಹತ್ರ ಇಷ್ಟು ಸಲ ಕನ್ವರ್ಸೇಷನ್ ಮಾಡಿದ್ದೀರಿ. ಎಷ್ಟೋ ಜನ ಯೂಟ್ಯೂಬರ್ಸ್ ಹೋಗಿ ಆ ಹುಡುಗಿ ಹತ್ರ ಏನೆಲ್ಲ ಬಾಯಿಗೆ ಬಂದ ಕ್ವೆಶನ್ಸ್ ಎಲ್ಲ ಕೇಳಿ ಏನೆಲ್ಲ ಅನಾಹುತಗಳನ್ನು ಮಾಡಿ ಇವತ್ತು ಅವ್ನಿಗೆ ಬೇಲ್ ಸಿಕ್ಕುವ ಹಾಗೆ ಆಗಿದೆ. ಒಂದು ದಿನ ಆದ್ರೂ ಮಾತಾಡಿದ್ದೀರಾ? ಯಾರಾದ್ರೂ ಮೀಡಿಯಾದವ್ರು ಹೋಗಿ ಅವನ ಕೃಷ್ಣರಾವನ್ನಾಗ್ಲಿ ಅವನ ಅಪ್ಪನನ್ನಾಗ್ಲಿ ಯಾರನ್ನಾದ್ರೂ ಮಾತಾಡಿದ್ದೀರಾ? ಕೇಳಿದ್ದೀರಾ? ಅವನನ್ನು ಒಂದ್ಸಲ ಎಕ್ಸ್ಪೋಸ್ ಮಾಡಿದ್ದೀರಾ? ಅವನು ಬಂದು ಮಾಧ್ಯಮದ ಮುಂದೆ ನೀವು ಕುತ್ಕೊಂಡು ಹೇಳಿದಾನ ಯಾಕೆ ನಾನು ಮದುವೆ ಆಗ್ತಾ ಇಲ್ಲ ಅಂತ? ಅಥವಾ ಅವನು ಈ ರೀತಿ ಮಾಡಿದಾನಿಲ್ವಾ ಅಂತ ಹೇಳಿದಾನ? DNA ರಿಪೋರ್ಟ್ ಏನಾಯ್ತು ಅಂತ ಅವನ ಹತ್ರ ಕೇಳಿದಾನೆ? ಯಾಕೆ ಸಮಾಜ ಪ್ರತಿ ಸಲ ಒಂದು ಹೆಣ್ಣು ಮಗಳನ್ನು ಟಾರ್ಗೆಟ್ ಮಾಡ್ತದೆ? ನೋಡಿ, ನನ್ನ ರಾಜಕೀಯ ಜೀವನದಲ್ಲಿ, ಸಾಮಾಜಿಕ ಜೀವನದಲ್ಲಿ ನನಗೆ ಮಾಧ್ಯಮ ತುಂಬಾ ಹೆಲ್ಪ್ ಮಾಡಿದೆ. ನಾನು ಯಾವ ಹೋರಾಟಗಳನ್ನು ಮಾಡಿದ್ದೇನೆ ಅದಕ್ಕೆ ನನಗೆ ಸಹಾಯ ಮಾಡಿದೆ. ಸತ್ಯದ ಒಟ್ಟಿಗಿತ್ತು. ಈ ಪ್ರಕರಣ ಇನ್ನು ಮುಂದಕ್ಕೆ ದೊಡ್ಡ ರೀತಿಯಲ್ಲಿ ಎಲ್ಲರಿಗೂ ಗೊತ್ತಾಗಿ ಸಮಾಜದಲ್ಲಿ ಅವ್ರು ಮಾಡಿದ್ದು ಅವ್ರು ತಪ್ಪು ಅಂತ ಹೇಳಿ ಆ ಫ್ಯಾಮಿಲಿಗೆ ಗೊತ್ತಾಗಬೇಕು ಅಂತ, ಅದು ನಿಮ್ಮ ಮಾಧ್ಯಮದಿಂದ ಮಾತ್ರ, ನಿಮ್ಮ ಸಪೋರ್ಟ್ ಇಂದ ಮಾತ್ರ.